ಭದ್ರಾವತಿಯಲ್ಲಿ ಸುಮಾರು 3 ವರ್ಷ ಏನು ಈ ಕಾಂಗ್ರೆಸ್ ಸರ್ಕಾರ ಬಂತು, ಈ ಕಾಂಗ್ರೆಸ್ ಸರ್ಕಾರ ಬಂದು ಕಾಂಗ್ರೆಸ್ ಶಾಸಕರ ನೇತೃತ್ವದಲ್ಲಿ ಏನು ಇವತ್ತು ಭದ್ರಾವತಿಯಲ್ಲಿ 3 ವರ್ಷದಿಂದ ಏನು ಓಸಿ, ಇಸ್ಪಿಟ್ಟು, ಗಾಂಜಾ ಏನು ಭದ್ರಾವತಿಯಲ್ಲಿ ರಾಜಾರೋಷವಾಗಿ ನಡೀತಾ ಇದೆ, ಇದರ ವಿರುದ್ಧ ಪ್ರತಿಯೊಂದು ವಿಚಾರದಲ್ಲೂ ಇಷ್ಟು 3 ವರ್ಷದಿಂದ ಪೊಲೀಸವ್ರ ಗಮನಕ್ಕೆ ತರ್ತಾಯಿದ್ವಿ. ಪೊಲೀಸವ್ರು ಪ್ರತಿಯೊಂದು ವಿಚಾರದಲ್ಲಿ ಪೊಲೀಸವ್ರ ಗಮನಕ್ಕೆ ತೊಗೊಂಡ್ರು, ಏನು ಆ್ಯಕ್ಷನ್ ತೊಗೊಂಡೆಲ್ಲ ಇದ್ದಾಗ ಇವತ್ತು ಇತ್ತಿತ್ತಲಾಗೆ ಪ್ರತಿಯೊಬ್ಬರು ಲೀಡ್ರ್ ಮೇಲೂ ಹಲ್ಲೆ ಆಗೋಂಥ ರೀತಿಗಳು ಜಾಸ್ತಿ ಆಗ್ತಾಯಿದೆ ಭದ್ರಾವತಿಯಲ್ಲಿ. ಇದನ್ನು ಇನ್ನೊಂದು ಮೇನ್ ವಿಚಾರ ಅಂದರೆ ಪೊಲೀಸವರ ಕುಮ್ಮಕ್ಕು, ಅಂದರೆ ಎಲ್ಲ ಅಧಿಕಾರಿಗಳೆಲ್ಲ ಸ್ವಲ್ಪ ಅಧಿಕಾರಿಗಳು ಕುಮ್ಮಕ್ಕದಿಂದ ಪ್ರತಿಯೊಂದು ದಂಧೆ ನಡೀತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಕೌಂಟ್ರ್ ಕೇಸು, ಯಾರೇ ಕಂಪ್ಲೇಂಟ್ ಕೊಟ್ಟರೆ ನಿಜವಾದ ಯಾರು ಕಂಪ್ಲೇಂಟ್ ಆಗಿರುತ್ತೆ, ಯಾರು ಹೊಡೆತ ತಿಂದಿರ್ತಾರೆ ಅವನಿಗೆ ಬಿಟ್ಟು ಆಪೋಸಿಟ್ ಇರೋನು ಯಾರು ಹೊಡೆದಿರ್ತಾರೆ, ಯಾರು ಮಾಡಿರ್ತಾರೆ ಅವ್ರನ್ನ ಕಾಪಾಡೋದು, ಅವ್ರಿಗೆ ರಕ್ಷಣೆ ಕೊಡೋಂಥ ವಿಚಾರದಲ್ಲಿ ಪೊಲೀಸ್ ಪಾತ್ರಗಳು ಭಾಳ ಇದೆ. ಆಮೇಲೆ ಪ್ರತಿಯೊಬ್ಬರು ಅಧಿಕಾರಿಗಳಾಗಲಿ ಶಾಸಕರ ಮಕ್ಕಳಿಗೆ ಹೇಳ್ದಂಗೆ ಪ್ರತಿಯೊಬ್ಬರು ಅಧಿಕಾರಿಗಳು ನಡ್ಕೊತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ಇದೇ ರೀತಿ ಇವತ್ತು ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೋರಾಟ ಮಾಡ್ತಾಯಿದ್ವಿ. ಬರೋ ದಿವಸಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಪಾರ್ಟಿ ವತಿಯಿಂದ ಭದ್ರಾವತಿ ರಕ್ಷಣೆಗಾಗಿ, ಭದ್ರಾವತಿ ಯುವಕರಿಗೆ ರಕ್ಷಣೆಗಾಗಿ ಹೋರಾಟ ಮುಂದಿನ ದಿವಸಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಕೊಡ್ತೀವಿ. ಸದ್ಯಕ್ಕೆ ಇದು ಮುನ್ನೆಚ್ಚರಿಕೆ ಕೊಡಬೇಕು, ಒಂದು ಎಚ್ಚರಿಕೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡಬೇಕು, ಒಂದು ರಿಕ್ವೆಸ್ಟ್ ಮಾಡಬೇಕು ಭದ್ರಾವತಿ ವಿಚಾರದಿಂದ ಅಂತ ಹೇಳಿ ಇವತ್ತು ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಬರೋ ವಿಚಾರದಲ್ಲಿ ಬರೋವಂಥ ತಾಲೂಕು ಆಫೀಸಲ್ಲಾರಾಗಲಿ, ನಗರಸಭೆಯಲ್ಲಾರಾಗಲಿ, ನಗರಸಭೆಯಲ್ಲಿ ತುಂಬ ಖಾತೆಗಳು ಫೇಕ್ ಖಾತೆಗಳು ಜಾಸ್ತಿ ಆಗಿದೆ. ತಾಲೂಕು ಆಫೀಸಲ್ಲೂ 94CC ವಿಚಾರದಲ್ಲೂ ಹೋರಾಟಗಳು ಬರೋ ದಿವಸಗಳಲ್ಲಿ BJP ವತಿಯಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲೇಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ. ಬರೋ ದಿವಸದಲ್ಲಿ ಇದಾಗೋ ರೀತಿಯಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಪ್ರಯತ್ನ ಪಡೋಣ, ಭದ್ರಾವತಿ ಉಳಿಸೋಣ. ಭದ್ರಾವತಿ ಇಂಥ ಶಾಸಕರ ಪುತ್ರರ ದೌರ್ಜನ್ಯ ವಿರುದ್ಧ ಹೋರಾಡೋಣ, ಭದ್ರಾವತಿ ಉಳಿಸೋಣ ಅಂತ ಹೇಳ್ತಾ ಇಷ್ಟು ಅವಕಾಶ ಮಾಡಿಕೊಟ್ಟ ಎಲ್ಲ ನಿಮ್ಮ ಪತ್ರಕರ್ತರು ನನ್ನ ಧನ್ಯವಾದಗಳು. ಮಂಗೋಟೆ ರುದ್ರೇಶ್ ಅಂತ, ಕಳೆದ ಬಾರಿ MLA ಎಲೆಕ್ಷನ್ ನಿಂತ್ಕೊಂಡಿದ್ದೆ ಭದ್ರಾವತಿಯಲ್ಲಿ.